ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಇವತ್ತಿನ ವಿಡಿಯೋದಲ್ಲಿ ನಾನು ಮ್ಯೂಕಸ್ ಪ್ಲಗ್ ಡಿಸ್ಚಾರ್ಜ್ ಅಂದರೆ ಏನು, ಅದು ಯಾವ ರೀತಿ ಇರುತ್ತೆ ನೋಡಲಿಕ್ಕೆ ಮತ್ತು ಅದು ಯಾವ ಸಮಯದಲ್ಲಿ ಡಿಸ್ಚಾರ್ಜ್ ಆಗುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ಮ್ಯೂಕಸ್ ಪ್ಲಗ್ ಅಂದರೆ ಏನಂತ ಹೇಳಿದರೆ, ಈ ಒಂದು ಮ್ಯೂಕಸ್ ಪ್ಲಗ್ ನೋಡಲಿಕ್ಕೆ ಜೆಲ್ಲಿ ಅಥವಾ ಜಾಮ್ ಟೈಪ್ನಲ್ಲಿರುತ್ತೆ ಮತ್ತು ಇದು ನಿಮ್ಮ ಸರ್ವಿಕ್ಸ್ನ ಹತ್ತಿರ ಇರುತ್ತೆ. ಇದರ ಪ್ರಮುಖ ಕೆಲಸ ಏನಂತ ಹೇಳಿದರೆ, ಥ್ರೂಔಟ್ ದ ಪ್ರೆಗ್ನೆನ್ಸಿಯಲ್ಲಿ ನಿಮ್ಮ ಗರ್ಭದಲ್ಲಿರುವ ಮಗುವಿಗೆ ಯಾವುದೇ ರೀತಿಯ ಇನ್ಫೆಕ್ಷನ್ ಹೊರಗಡೆಯಿಂದ ತಾಕದಂತೆ ಪ್ರೊಟೆಕ್ಟಿವ್ ಲೇಯರ್ ಆಗಿ ಈ ಒಂದು ಮ್ಯೂಕಸ್ ಪ್ಲಗ್ ಕೆಲಸ ಮಾಡುತ್ತೆ. ನಿಮಗೆ ಗೊತ್ತಾಗಲಿ ಅಂತ ಹೇಳಿ ಕೆಲವೊಂದು ಇಮೇಜ್ಗಳನ್ನು ನಾನು ಅಟ್ಯಾಚ್ ಮಾಡಿದ್ದೇನೆ. ಇಮೇಜ್ನಲ್ಲಿ ನೀವು ನೋಡ್ಬೋದು, ಫಸ್ಟು ನಿಮ್ಮ ಮ್ಯೂಕಸ್ ಪ್ಲಗ್ ಡಿಸ್ಚಾರ್ಜ್ ಆಗುತ್ತೆ, ನಂತರ ನಿಮ್ಮ ಅಮ್ಯುನಿಟಿ ಫ್ಲೂಯಿಡ್ ಅಂದರೆ ಮಗುವಿನ ಸುತ್ತ ಇರುವ ನೀರು ಕೂಡ ಲೀಕೇಜ್ ಆಗುತ್ತೆ. ಯಾವಾಗ ನಿಮಗೆ ಡೆಲಿವರಿ ಸಮಯ ಹತ್ತಿರ ಬರುತ್ತೆ ಆ ಒಂದು ಸಂದರ್ಭದಲ್ಲಿ ಸರ್ವಿಕ್ಸ್ ಅಂದರೆ ಗರ್ಭಕಂಠ ಅಥವಾ ಗರ್ಭದ್ವಾರ ಅಂತ ಹೇಳ್ತೀವಿ, ಇದು ಓಪನ್ ಆಗಲಿಕ್ಕೆ ಸ್ಟಾರ್ಟ್ ಆದಾಗ ನಿಮಗೆ ಮ್ಯೂಕಸ್ ಪ್ಲಗ್ ಡಿಸ್ಚಾರ್ಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಮ್ಯೂಕಸ್ ಪ್ಲಗ್ ಡಿಸ್ಚಾರ್ಜು ಸಾಮಾನ್ಯವಾಗಿ ನಿಮಗೆ 37 ವಾರಗಳ ನಂತರ ಕಾಣಿಸ್ಕೊಳ್ಳುತ್ತೆ. ಈ ಒಂದು ಡಿಸ್ಚಾರ್ಜು ಕಾಣಿಸ್ಕೊಂಡ ನಂತರ ಕೆಲವರಿಗೆ ಡೆಲಿವರಿ ಪೇಯ್ನ್ ಕಾಣಿಸ್ಕೊಳ್ಬೋದು, ಇನ್ನು ಕೆಲವರಿಗೆ ಡೆಲಿವರಿ ಪೇಯ್ನ್ ಕಾಣಿಸ್ಕೊಂಡ ನಂತರ ಈ ಒಂದು ಡಿಸ್ಚಾರ್ಜ್ ಕಾಣಿಸ್ಕೊಳ್ಬೋದು. ಮ್ಯೂಕಸ್ ಪ್ಲಗ್ ಡಿಸ್ಚಾರ್ಜ್ ಆದಮೇಲೆ ನಿಮಗೆ ಅಮ್ಯುನಿಟಿ ಫ್ಲೂಯಿಡು ಲೀಕ್ ಆಗ್ಬೋದು. ನಾನು ಮೊದಲೇ ಹೇಳ್ದಂಗೆ ಇದು ನೋಡಲಿಕ್ಕೆ ಜೆಲ್ಲಿ ಅಥವಾ ಜಾಮ್ ಟೈಪಲ್ಲಿರುತ್ತೆ, ಬ್ಲಡ್ ಮಿಕ್ಸ್ಡ್ ಆಗಿರುತ್ತೆ. ಈ ಒಂದು ಇಮೇಜಲ್ಲಿ ನೀವು ಕರೆಕ್ಟಾಗಿ ನೋಡ್ಕೋಬೋದು. ಇದರಲ್ಲಿ ಸ್ಮೆಲ್ ಏನೂ ಇರೋದಿಲ್ಲ. ಯಾವಾಗ ನಿಮಗೆ ಡೆಲಿವರಿ ಸಮಯ ಹತ್ತಿರ ಬರುತ್ತೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಮ್ಯೂಕಸ್ ಪ್ಲಗ್ ಡಿಸ್ಚಾರ್ಜ್ ಆದಾಗ ನೀರು ಕೂಡ ಲೀಕೇಜ್ ಆಗುತ್ತೆ, ಮಗುವಿನ ಸುತ್ತ ಇರುವಂತಹ ನೀರು. ಆ ಒಂದು ನೀರು ನಿಮಗೆ ಕಂಟ್ರೋಲ್ ಇಲ್ಲದೆ ಹೋಗುತ್ತೆ. ನಿಮಗೆ ಯೂರಿನ್ ಪಾಸ್ ಮಾಡಬೇಕಾದ್ರೆ ನಿಮಗೆ ಕಂಟ್ರೋಲ್ ಆಗುತ್ತೆ, ನಿಮಗೆ ಅನಿಸುತ್ತೆ ನಾನು ಇವಾಗ ಯೂರಿನ್ ಪಾಸ್ ಮಾಡಬೇಕು, ಮತ್ತು ನಿಮಗೆ ಪಾಸ್ ಮಾಡಬೇಕು ಅಂದಾಗ ಮತ್ತೆ ನಿಮಗೆ ಫೀಲ್ ಆಗುತ್ತೆ. ಆದರೆ ನಿಮಗೆ ಈ ಒಂದು ಅಮ್ಯುನಿಟಿ ಫ್ಲೂಯಿಡ್ ಅಂದರೆ ಮಗುವಿನ ಸುತ್ತ ಇರುವ ನೀರು ಸಡನ್ನಾಗಿ ಲೀಕೇಜ್ ಆಗ್ಬೋದು, ಇನ್ನು ಕೆಲವರಿಗೆ ಸ್ವಲ್ಪನೂ ಕೂಡ ಲೀಕೇಜ್ ಆಗ್ಬೋದು. ಆದರೆ ಈ ಒಂದು ನೀರು ನಿಮಗೆ ಲೀಕೇಜ್ ಆಗುವಂಥ ಸಂದರ್ಭದಲ್ಲಿ ನಿಮಗೆ ಕಂಟ್ರೋಲ್ ಇರೋದಿಲ್ಲ, ತನ್ನಷ್ಟಕ್ಕೆ ತಾನು ಅದು ಫ್ಲೋ ಆಗ್ತಾನೇ ಇರುತ್ತೆ. ಈ ಥರ ಏನಾದರೂ ನಿಮಗೆ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಂಡ್ರೆ, ಇವಾಗ ನಿಮಗೆ ಥ್ರೂಔಟ್ ದ ಪ್ರೆಗ್ನೆನ್ಸಿಯಲ್ಲಿ ಏನಾದರೂ ನೀರು ಸ್ವಲ್ಪ ಲೀಕೇಜ್ ಆದ್ರೂ ನೀವು ತಕ್ಷಣ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಮತ್ತು ನಿಮಗೆ ಡೆಲಿವರಿ ಹತ್ತಿರ ಬರ್ತಿದ್ದಂಗೆ ನಿಮಗೆ ಮ್ಯೂಕಸ್ ಪ್ಲಗ್ ಡಿಸ್ಚಾರ್ಜ್ ಆಗಿ ನೀರು ಹೋಗ್ತಾ ಇದೆ ಅಂತ ಹೇಳಿದ್ರೂ ಕೂಡ ನೀವು ತಕ್ಷಣ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಯಾಕಂತ ಹೇಳಿದರೆ, ನಿಮಗೆ ಮ್ಯೂಕಸ್ ಪ್ಲಗ್ ಡಿಸ್ಚಾರ್ಜ್ ಆದ ಕೆಲವು ಹೊತ್ತಿನಲ್ಲಿ ನಿಮಗೆ ಡೆಲಿವರಿ ಆಗ್ಬೋದು. ಅಂದರೆ ನಿಮ್ಮ ಡೆಲಿವರಿ ಸಮಯ ತುಂಬಾ ಹತ್ತಿರ ಇದೆ ಅಂತ ಹೇಳಿ ಈ ಒಂದು ಸೂಚನೆಯಿಂದ ನೀವು ತಿಳ್ಕೊಬೋದು. ಅದು ಬಿಟ್ಟು ನೀವು ನನಗೆ ಪೇಯ್ನ್ ಬರಲಿ ಅಥವಾ ನೀರು ಮಗುವಿನ ಸುತ್ತ ಇರುವ ನೀರು ಲೀಕೇಜ್ ಆಗಲಿ ಅಂತ ಹೇಳಿ ವೇಟ್ ಮಾಡಬೇಡಿ. ಯಾವಾಗ ನಿಮಗೆ ಒಂದ್ಸರಿ ಮ್ಯೂಕಸ್ ಪ್ಲಗ್ ನಾನು ಇವತ್ತು ವಿಡಿಯೋದಲ್ಲಿ ತೋರಿಸ್ದ ಹಾಗೆ ಏನಾದರೂ ನಿಮಗೆ ಡಿಸ್ಚಾರ್ಜ್ ಆದರೆ ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸಿ. ಅವರು ನಿಮ್ಮನ್ನು ಟೆಸ್ಟ್ ಮಾಡಿ ನೋಡ್ತಾರೆ, ನಿಮಗೆ ಡೆಲಿವರಿ ಸಮಯ ಎಷ್ಟು ಹೊತ್ತಿಗೆ ಆಗ್ತದೆ ಅಥವಾ ಸಮಯ ಉಂಟಾ ಇಲ್ವಾ ಅಂತೇಳಿ ಅವರು ನಿಮಗೆ ಡಿಸೈಡ್ ಮಾಡಿ ಹೇಳ್ತಾರೆ. ಇದರ ಜೊತೆಗೆ ಅವರು ಟೆಸ್ಟ್ ಮಾಡಿ ನಿಮ್ಮ ಸರ್ವಿಕ್ಸ್ ಅಂದರೆ ನಿಮ್ಮ ಗರ್ಭಕಂಠ ಎಷ್ಟು ಓಪನ್ ಆಗ್ತಾ ಇದೆ ಅಂತಲೂ ಕೂಡ ಅವರು ಟೆಸ್ಟ್ ಮಾಡಿ ಹೇಳ್ತಾರೆ. ಯಾಕಂದರೆ ನಾರ್ಮಲ್ ಡೆಲಿವರಿ ಆಗಬೇಕಾದ್ರೆ ನಿಮ್ಮ ಗರ್ಭಕಂಠ 10 ಸೆಂಟಿಮೀಟರ್ ತನಕ ಓಪನ್ ಆಗಬೇಕು. ನೋಡಿ, ಈ ಒಂದು ಚಿತ್ರದಲ್ಲೂ ಕೂಡ ನೀವು ಗಮನಿಸ್ಕೊಳ್ಬೋದು ಮಗುವಿನ ಸುತ್ತ ಇರುವಂತಹ ಅಮ್ಯುನಿಟಿ ಫ್ಲೂಯಿಡ್. ಫೈನಲಿಯಾಗಿ ಈ ಒಂದು ಮ್ಯೂಕಸ್ ಪ್ಲಗ್ ಏನಂತ ಹೇಳಿದರೆ, ಇದು ನಿಮ್ಮ ಸರ್ವಿಕ್ಸ್ ಹತ್ರ ಅಂದರೆ ನಿಮ್ಮ ಗರ್ಭಕಂಠದ ಹತ್ರ ಇರುವಂಥದ್ದು. ಥ್ರೂಔಟ್ ದ ಪ್ರೆಗ್ನೆನ್ಸಿಲಿ ನಿಮ್ಮ ಗರ್ಭದಲ್ಲಿರುವ ಮಗುವಿಗೆ ಯಾವುದೇ ರೀತಿಯ ಇನ್ಫೆಕ್ಷನ್ ಹೊರಗಡೆಯಿಂದ ತಾಕದಂತೆ ಪ್ರೊಟೆಕ್ಟಿವ್ ಲೇಯರ್ ಆಗಿ ಕೆಲಸ ಮಾಡುತ್ತೆ. ಹಾಗಾಗಿ ನಿಮ್ಮ ಡೆಲಿವರಿ ಹತ್ತಿರ ಬರ್ತಿದ್ದಂಗೆ ನಿಮಗೆ ಡಿಸ್ಚಾರ್ಜ್ ಆಗ್ತಾ ಇದೆ ಅಂತ ಹೇಳಿದರೆ, ಸಾಮಾನ್ಯವಾಗಿ ವೈಟ್ ಡಿಸ್ಚಾರ್ಜ್ ನಿಮಗೆ ಥ್ರೂಔಟ್ ದ ಪ್ರೆಗ್ನೆನ್ಸಿಯಲ್ಲೂ ಆಗುತ್ತೆ. ಆವಾಗ ನಿಮಗೆ ವೈಟ್ ಡಿಸ್ಚಾರ್ಜ್ನು ನಿಮ್ಮ ಡೆಲಿವರಿ ಸಮಯ ಹತ್ತಿರ ಬರ್ತಿದ್ದಂಗೂ ವೈಟ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ. ನೀವು ಅವಾಗ ಏನು ಮಾಡಬೇಕು, ಡಿಸ್ಚಾರ್ಜ್ ಆಗ್ತಿದ್ದಂಗೂ ನೀವು ಚೆಕ್ ಮಾಡಿ ನೋಡಬೇಕು ಇದರಲ್ಲಿ ಏನಾದರೂ ಬ್ಲಡ್ ಮಿಕ್ಸ್ಡ್ ಆಗಿ ಹೋಗ್ತಾ ಇದೆಯಾ ಅಂತ ಹೇಳಿ.
ಮತ್ತು ಅದು ಜಲ್ಲಿ ಅಥವಾ ಜಾಮ್ ಟೈಪಲ್ಲಿ ಡಿಸ್ಚಾರ್ಜ್ ಆಗ್ತಾ ಇದೆ ಅಂತೇಳಿ ನೀವು ಅಬ್ಸರ್ವ್ ಮಾಡ್ತಾ ಇರಬೇಕು. ಈ ರೀತಿ ಏನಾದರೂ ಡಿಸ್ಚಾರ್ಜ್ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ತಕ್ಷಣ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.